ಶುಭೋದಯಗಳು, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಮಧ್ಯಾಹ್ನಕ್ಕೆ ಅಂತ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಟೊಮೆಟೊ ಮತ್ತು ಈರುಳ್ಳಿ ಬೇಯೋದಕ್ಕೆ ಇಟ್ಕೊಂಡಿದ್ದೇನೆ. ಒಗ್ಗರಣೆ ಹಾಕಿಲ್ಲ, ನೀರು ಹಾಕಿಲ್ಲ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಇನ್ನು ಬೆಳಗ್ಗಿನ ತಿಂಡಿಗೆ ಅಂತ ಪಲಾವ್ ಮಾಡಿದ್ದೆ. ಉದುರಾಗಿ ರುಚಿಯಾಗಿ ಬಂದಿತ್ತು. ಮಾಮೂಲಿ ಬಟಾಣಿ ತರಕಾರಿ ಎಲ್ಲ ಹಾಕಿಬಿಟ್ಟು, ಆಮೇಲೆ ಇಡೀ ಗರಂ ಮಸಾಲೆ ಹಾಕಿಬಿಟ್ಟು ಪಲಾವ್ ಮಾಡಿದ್ದೆ. ಒಮ್ಮೊಮ್ಮೆ ಪಿಚಿ ಆಗ್ತಿತ್ತು, ಅದೇನೋ ಗೊತ್ತಿಲ್ಲ. ಇವತ್ತು ರುಚಿನೂ ಸೂಪರಾಗಿತ್ತು, ಹಾಗೆ ಉದುರಾಗೂ ಬಂದಿತ್ತು. ತಳನೂ ಹಿಡ್ದಿರ್ಲಿಲ್ಲ, ಒಮ್ಮೊಮ್ಮೆ ತಳನೂ ಹಿಡಿತಾ ಇತ್ತು. ಹಾಗೆ ಅದೇನೋ ಗೊತ್ತಿಲ್ಲ, ಇವತ್ತು ವಿಡಿಯೋ ಮಾಡ್ತೇನೆ ಅಂತಲೇ ಏನೋ ರುಚಿಯಾಗೂ ಬಂದಿತ್ತು, ಉದುರಾಗೂ ಬಂದಿತ್ತು. ಬೆಳಿಗ್ಗೆದು ತಿಂಡಿ ಎಲ್ಲ ಮುಗಿಸಿ ಫಾರ್ಮ್ ಕಡೆಗೆ ಹೊರಟ್ನ. ಆಗ ಇಲ್ಲಿ ಸುಡುಮಣ್ಣಿಗೆ ರಾಶಿ ಹಾಕಿದ್ದೇವಲ್ಲ, ಅದಕ್ಕೆ ಬೆಂಕಿ ಇಡುವ ಅಂತ ಅನಿಸ್ತಿತ್ತು. ಅದಕ್ಕೆ ಬೆಂಕಿ ಇಟ್ಟು ಹಾಗೆಯೇ ಫಾರ್ಮಿಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಗಾಳಿ ಬೇರೆ ಬೀಸಲಿಕ್ಕೆ ಸ್ಟಾರ್ಟ್ ಆಯಿತು. ಒಮ್ಮೆಲೆ ಬೆಂಕಿ ಹತ್ಕೊಂಡ್ಬಿಟ್ಟು ಎಲ್ಲ ಕಡೆ ದಗದಗನೇ ಉರಿಲಿಕ್ಕೆ ಸ್ಟಾರ್ಟ್ ಆಯ್ತಾ. ಸೋಲಾರ್ ಕಡೆನೇ ಬೆಂಕಿ ಬರ್ತಾ ಇತ್ತು. ನನಗೆ ಹೆದ್ರಿ ಲೋಕ ಎಲ್ಲಾದರೂ ಸ್ವಲ್ಪ ಸೋಲಾರಿಗೆ ತಾಕ್ತಿದ್ರು ಹತ್ತಿ ಉರಿತಾ ಇತ್ತು. ದೊಡ್ಡ ಅಚಾತುರ್ಯನೇ ನಡೆದೋಗ್ತಿತ್ತು. ಆಮೇಲೆ ಆಚೆ ಹೋದರೆ ಅಷ್ಟೇ ಅಲ್ಲಿ ಇದು ರಬ್ಬರ್ದು ಮರಗಳು ಬೇರೆ ಇರೋದಲ್ಲ, ಮತ್ತೆ ತುಂಬಾ ಕಷ್ಟ ಆಗ್ತಿತ್ತು. ಪುಣ್ಯಕ್ಕೆ ದೇವರೇ ಕಾಪಾಡಿದ ಅಂತ ಹೇಳ್ಬೋದು. ನಮ್ಮ ಮನೆಯವರನ್ನು ಬೇರೆ ಕರೆಯೋ ಹಾಗಿರಲಿಲ್ಲ. ಹೆದ್ರಿ ಲೋಕ ಒಮ್ಮೆಲೆ ಅಲ್ಲಿ ನೀರೆಲ್ಲ ಹಾಕಿ ಆರಿಸಿಬಿಟ್ಟೆ. ನನ್ನ ಮಗ ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೇನೆ. ಇನ್ನು ಆ ಬೆಂಕಿ ಉರಿಯೋದನ್ನಂತೂ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ವೀಡಿಯೋ ಮಾಡೋ ಇದರಲ್ಲೂ ಇರಲಿಲ್ಲ. ಹಾಗೆ ಬೆಂಕಿ ಇಟ್ಬಿಟ್ಟು ಫಾರ್ಮಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಪುಣ್ಯಕ್ಕೆ ದೇವರೇ ಕಾಪಾಡಿದಾಯ್ತಾ. ಈಗ ಬೆಂಕಿಯೆಲ್ಲ ಆರೋಗಿ ಸುತ್ತಲಿರುವಂತಹ ಇದು ಕಸವನ್ನೆಲ್ಲ ಅದಕ್ಕೆ ಹಾಕಿದೆ. ಈ ರೀತಿ ಸುಡುಮಣ್ಣು ಸುಡಲೇ ಇಲ್ಲ. ಅದಕ್ಕೆ ಹೇಳೋದಲ್ವ ಬೆಂಕಿ ಜೊತೆ ಸರಸಾಡಬಾರ್ದು ಅಂತ. ನೋಡಿ ಸುಟ್ಟೆಲ್ಲ ಯಾವ ರೀತಿಯಾಗಿದೆ ಬಾಳೆ ಗಿಡ ಎಲ್ಲ ಅಂತ. ಪುಣ್ಯಕ್ಕೆ ತೆಂಗಿನ ಗಿಡಕ್ಕೇನು ಆಗಿಲ್ಲ. ಇದನ್ನು ಅರ್ಧಕ್ಕೆ ಬಿಟ್ಟು ಫಾರ್ಮ್ ಕಡೆ ಹೊರಟೆ ನಾನು. ಕೊನೆಗೂ ಸುಡುಮಣ್ಣು ಪೂರ್ತಿ ಸುಟ್ಟು ಹೋಗಲೇ ಇಲ್ಲ. ಈಗ ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಸುಡುಮಣ್ಣು ಮಾಡಲಿಕ್ಕೆ ಹೋಗಿ ಅಚಾತುರ್ಯ ಮಾಡಿಕೊಂಡದ್ದು ನಿಮಗೆ ಗೊತ್ತೇ ಇದೆ. ಈಗ ಫಾರ್ಮ್ ಕಡೆ ಅಂದರೆ ಇವತ್ತು ನಮ್ಮ ಊರಿಂದು ಜಾತ್ರೆ ಇವತ್ತಿಂದ ಸ್ಟಾರ್ಟು. ಹಾಗಾಗಿ ಇವತ್ತು ಹೊರಗೆ ಕಾಣಲಿಕ್ಕೆ ಹೋಗಲಿಕ್ಕಿದೆ. ಹಾಗಾಗಿ ಈಗ ಫಾರ್ಮ್ಗೆ ಹೋಗೋ ಜಾಗದಿಂದ ನಾನು ಹೋಗ್ತಾ ಇರುವಂಥದ್ದು. ಅಲ್ಲಿಂದಾಗಿ ಹೋದರೆ ಅದಲ್ಲಿ ಮೇನ್ ರೋಡಿಂದಾಗಿ ಹೋಗುವಂಥದ್ದು. ಹೋಗಿ ಫಾರ್ಮಲ್ಲಿ ಸ್ವಲ್ಪ ಫುಡ್ಡೆಲ್ಲ ಹಾಕಿ ಮತ್ತು ಹೊರೆ ಕಾಣಿಕೆ ಬರೋದನ್ನು ನೋಡುವ ಅಂತ. ಅದರೊಟ್ಟಿಗೆ ದೇವರಿಗೆ ಒಪ್ಪಿಸುವಂತಹ ಪ್ರಭಾವಳಿ, ರಜತ ಪ್ರಭಾವಳಿ ಮತ್ತು ಚಿನ್ನದ್ದು ಆಭರಣಗಳನ್ನೆಲ್ಲ ಅದರದ್ದೆಲ್ಲ ಶೋಭಾಯಾತ್ರೆ ಎಲ್ಲ ನಡೀಲಿಕ್ಕಿದೆ ಅಂತೆ. ಅದನ್ನು ಕೂಡ ಹೊರೆ ಕಾಣಿಕೆಯ ಜೊತೆಗೆ. ಹಾಗಾಗಿ ಅದನ್ನೆಲ್ಲ ನೋಡುವ ಅಂತ. ಇನ್ನು ನಮ್ಮಲ್ಲಿಂದ ಏನಿಲ್ಲ, ಒಂದು ಚಿಕ್ಕ ಇದು ಬಾಳೆಗೊನೆ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಅಷ್ಟೇ. ಏನು ಬೇಕಿದ್ರು ನಮ್ಮ ಹತ್ರ ತರಕಾರಿ ಎಲ್ಲ ಇದ್ದರೆ, ಅಡಿಕೆ ಇದೆಲ್ಲ ಕೊಡ್ಬೋದು. ಅಡಿಕೆದು ಗೊನೆ ಎಲ್ಲ ಇದ್ದರೆ ಹಾಗೆಲ್ಲ ಅಲ್ಲಿ ತಂದಿಟ್ಟಿರ್ತಾರೆ. ಸೊ ಇದು ಹೊರೆ ಕಾಣಿಕೆದು ಗಾಡಿಗಳಲ್ಲೆಲ್ಲ ಹೋಗ್ತಾ ಇರ್ತದೆ. ನಾವು ಅದಕ್ಕೆ ಗಾಡಿಗೆ ಹಾಕಿದರೆ ಆಯಿತು. ಹಾಗೆ ಫಸ್ಟ್ ಫಾರ್ಮಿಗೆ ಹೋಗಿ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡಿ ಮತ್ತೆ ಹೊರೆ ಕಾಣಿಕೆ ಹೋಗೋಲ್ಲಿಗೆ ಹೋಗಬೇಕು. ನನ್ನ ಮಗ ಹೋಗ್ತಾ ಇದ್ದಾನೆ ನೋಡಿ. ಇಲ್ಲಿ ನನ್ನ ಹಸ್ಬೆಂಡ್ ಆಗಲೇ ಹೋದರು ಅಲ್ಲಿ ಇಡ್ಲಿಕ್ಕೆ ಅಂತ. ಸೊ ಇವತ್ತಿಂದ ನಮಗೆ ಜಾತ್ರೆ ಸ್ಟಾರ್ಟ್ ಅಂತ ಹೇಳ್ಬೋದು. ತುಂಬಾ ಖುಷಿ. ಆದರೆ ನನಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ, ನೋಡಬೇಕು. ಸರಿ ಹೋಗುವ. ಈಗ ಆದರೆ ವಿಡಿಯೋ ಮಾಡ್ತೇನೆ ಹೊರೆ ಕಾಣಿಕೆ ಹೋಗುವಂಥದ್ದನ್ನು. ರೆಡಿಯಾಗಿ ಹೋಗ್ತಾ ಇದ್ದಾನೆ. ಹಾಗೆ ಫಾರ್ಮಲ್ಲಿ ಫುಡ್ಡೆಲ್ಲ ಹಾಕಿ ಈಗ ಹೊರೆ ಕಾಣಿಕೆ ನಮ್ಮದು ಫುಡ್ಡೆಲ್ಲ ಹಾಕಿ ಆಗುವಾಗಲೇ ಅಲ್ಲಿ ಹೊರೆ ಕಾಣಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಗಾಡಿ ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಅಲ್ಲಿಗೆ ಹೋಗ್ತಾ ಇದೆ, ಹೋಗುವ.
ಅಂತ ಸರಿ ಮಾಡ್ತಿಲ್ಲ. ಹೊರಕಾಣಿಕೆ ಮತ್ತು ದೇವರ ರಜತ ಪ್ರಭಾವಳಿ ಆಮೇಲೆ ಆಭರಣದ್ದೆಲ್ಲ ಶೋಭಾಯಾತ್ರೆ ಹೋದ ನಂತರ ನಾವು ಅಲ್ಲಿ ತೆಂಗಿನ ಗರಿಯೆಲ್ಲ ಬಿದ್ದಿತ್ತಲ್ಲ ತೆಂಗಿನ ಮರದ ಹತ್ತಿರ ಅದನ್ನೆಲ್ಲ ಎತ್ತಿ ಹಾಕ್ತಾ ಇದ್ದೇವೆ ಫಾರ್ಮ್ ಹತ್ರ. ನಾನೀಗ ನಿಮ್ಮನ್ನು ಮಂಗ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ನಾನೀಗ ನಿಮಗೆ ಪಪ್ಪಾಯ ಗಿಡದಲ್ಲಿ ಮಾವಿನ ಹಣ್ಣು ಆಗಿರೋದನ್ನು ತೋರಿಸೋಣ ಅಂತ. ನೋಡುವ ನೀವು ಮಂಗ ಹತ್ತಿರ ಅಂತ ನೋಡ್ಬೇಕು. ನಂದು ಹಣ್ಣಾಗಿದೆ ನೋಡಿ, ನೋಡಿ ಮಾವಿನ ಹಣ್ಣು ಹೇಗಿದೆ ಅಂತ. ಮಂಗ ಆದ್ರೆ ಇಲ್ವಾ ಹೇಳಿ, ನೋಡ್ಲಿಕ್ಕೆ ಒಳ್ಳೆ ಮಾವಿನ ಹಣ್ಣು ಥರ ಅಲ್ವಾ, ಚಿಕ್ಕದು. ಸುಮ್ಮನೆ ಹೇಳಿದ್ದು, ನೋಡಾಗ್ಲೇ ಗೊತ್ತಾಗ್ತಿತ್ತು ಪಪ್ಪಾಯ ಅಂತ. ಆದ್ರೆ ಚಿಕ್ಕದಿತ್ತಲ್ಲ, ಅದಕ್ಕೆ ನಾನು ಹೇಳಿದ್ದು ನಿಮ್ಮನ್ನು ಮಂಗ ಮಾಡ್ತಾ ಇದ್ದೇನೆ ಅಂತ. ಇದು ಹೇಗಿದೆ ಅಂತ ನೋಡೋದನ್ನು ಇಷ್ಟ ಆಗ್ತಾ ಇದೆ, ಹಾಗೆ ಕಟ್ ಮಾಡಿ ಹೇಗಿದೆ ಅಂತ ನೋಡ ಮತ್ತೆ ತಿನ್ನುವ. ಸಾಮಾನ್ಯವಾಗಿ ಮರದಲ್ಲೇ ಪಪ್ಪಾಯ ಹಣ್ಣಾದರೆ ಅಷ್ಟೊಂದು ಸಿಹಿಯಾಗಿರೋದಿಲ್ಲ, ಆದರೆ ಇದು ಮಾತ್ರ ತುಂಬಾ ಸಿಹಿಯಾಗಿತ್ತಾಯ್ತಾ. ನಾನು ಸಾಮಾನ್ಯವಾಗಿ ಪಪ್ಪಾಯವನ್ನು ಕಟ್ ಮಾಡುವಂಥದ್ದು ನಾವು ಮಾವಿನ ಹಣ್ಣಿದ್ದು ಯಾವ ರೀತಿ ಸಿಪ್ಪೆ ತೆಗೆದೆಲ್ಲ ಕಟ್ ಮಾಡ್ತೀವಲ್ಲ ಅದೇ ರೀತಿ ಕಟ್ ಮಾಡೋದು. ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಇಳಿಯೋದು ಸ್ವಲ್ಪ ಕಷ್ಟ, ಹಾಗೆಯೇ ಕಟ್ ಮಾಡಿಟ್ಟರೆ ಅಲ್ಲೇ ಉಳಿದೋಗ್ತದೆ, ನಾನೇ ಮತ್ತೆ ತಿನ್ನಬೇಕಿಲ್ಲ ಅಂದರೆ ಬಿಸಾಕಬೇಕು. ಈ ರೀತಿ ಕಟ್ ಮಾಡಿ ಮಾವಿನಕಾಯಿ ಥರ ಕಟ್ ಮಾಡಿ ಹಾಕಿದರೆ ಒಳ್ಳೆ ತಿಂತಾರೆ ಆಯಿತಾ. ಅದಕ್ಕೆ ಒಂದು ಸ್ಪೂನೋ ಕಡ್ಡಿನೋ ಏನಾದರೂ ಹಾಕಿ ಕೊಟ್ಟರೆ. ಅದೇನೋ ಗೊತ್ತಿಲ್ಲ, ಈ ಪಪ್ಪಾಯದಲ್ಲಿ ಕಡಿಮೆ ಬೀಜ ಇತ್ತು, ಇಲ್ಲಾಂದರೆ ಅಷ್ಟೊಂದು ಬೀಜ ಇರೋದು, ಅದನ್ನು ತೆಗಿಯೋದೇ ಒಂದು ಕೆಲಸ ಆಗ್ತಿತ್ತು. ಆದರೆ ಇದರಲ್ಲಿ ಕಡಿಮೆ ಬೀಜ ಇತ್ತು ಮತ್ತು ತುಂಬಾ ರುಚಿಯಾಗಿತ್ತು ಮರದಲ್ಲಿ ಹಣ್ಣಾಗಿದ್ದರೂ ಕೂಡ. ಇನ್ನು ಇದು ಕೇಸರಿ ಬಣ್ಣದ ಪಪ್ಪಾಯ ಆಯಿತಾ, ಮಾಮೂಲಿಗೆ ಎಲ್ಲ ಕಡೆ ಸಿಗುವಂಥದ್ದು ಕೆಂಪು ಬಣ್ಣದ್ದು. ಹಾಗೆ ಇನ್ನು ಇದರ ಜೊತೆಗೆ ಇರಲಿ ಅಂತೇಳಿ ಒಂದೆರಡು ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ ಹಾಕಿದ್ದೆ ಜೊತೆಗೆ, ಹಾಗೆಯೇ ಹೋಗಲಿ ಅಂತ. ಇಲ್ಲಾಂದರೆ ಈ ಬಾಳೆ ಗೊನೆಯಲ್ಲಿ ಲಾಸ್ಟ್ ಹಾಕ್ತಾ ಬಂದಾಗೆ ಬಾಳೆಹಣ್ಣೆಲ್ಲ ಅಲ್ಲೇ ಉಳಿದೋಗ್ತದೆ. ಹಾಗೆಯೇ ಕಟ್ ಮಾಡಿ ಹಾಕಿದರೆ ಹಾಗೆಯೇ ತಿಂದುಬಿಡ್ತಾರೆ ಅಂತ. ಇನ್ನು ಸ್ವಲ್ಪ ಪಪ್ಪಾಯ ನಾನು ಮಿಲ್ಕ್ ಶೇಕ್ ಥರ ಮಾಡಿದ್ದೆ, ಸಂಜೆಗೆ ಕಷಾಯದ ಬದಲಾಗಿ ಮಿಲ್ಕ್ ಶೇಕ್ ಕುಡಿಯುವ ಅಂತ ಹೇಳಿ. ಹಾಗೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ, ಅಲ್ಲಿವರೆಗೂ ಧನ್ಯವಾದಗಳು.